ಥಗ್ ಲೈಫ್ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಿನ ಪದ್ಮಾ ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆದಿದೆ. ಕಮಲ್ ಹಾಸನ್ ವಿರುದ್ಧ ಸಾರ್ವಜನಿಕರು ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಥಗ್ ಲೈಫ್ ಸಿನಿಮಾ ನೋಡಬೇಡಿ, ದುರಹಂಕಾರಿ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಿ. ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಿತ್ರ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಚಿತ್ರ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸೋಣ. ಅದು ಕಮಲ್ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳಿರುವಂತ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಅವರ ಸಿನಿಮಾವನ್ನು ಕೂಡ ಥಗ್ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ. ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು. ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು, ಸಮಸ್ತ ಕನ್ನಡಿಗರು, ಕರ್ನಾಟಕದಾದ್ಯಂತ ಇರುವಂತ 7.5 ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ, ಅದನ್ನ ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವ ಚಲನಚಿತ್ರಮಂದಿರಗಳು ಕೂಡ ಚಲನಚಿತ್ರಮಂದಿರಗಳ ಎಲ್ಲ ಮಾಲೀಕರಿಗೆ, ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾವು ಹೇಳೋದೊಂದೇನೆ, ಈ ಚಲನಚಿತ್ರವನ್ನ ನೀವು ಶ್ರೀನಿವಾಸಪುರದ ಥಗ್ ಲೈಫ್ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಿನ ಪದ್ಮಾ ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆದಿದೆ. ಕಮಲ್ ಹಾಸನ್ ವಿರುದ್ಧ ಸಾರ್ವಜನಿಕರು ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಥಗ್ ಲೈಫ್ ಸಿನಿಮಾ ನೋಡಬೇಡಿ, ದುರಹಂಕಾರಿ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಿ. ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಿತ್ರ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಚಿತ್ರ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸೋಣ. ಅದು ಕಮಲ್ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳಿರುವಂತ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಅವರ ಸಿನಿಮಾವನ್ನು ಕೂಡ ಥಗ್ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ. ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು. ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು, ಸಮಸ್ತ ಕನ್ನಡಿಗರು, ಕರ್ನಾಟಕದಾದ್ಯಂತ ಇರುವಂತ 7.5 ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ, ಅದನ್ನ ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವ ಚಲನಚಿತ್ರಮಂದಿರಗಳು ಕೂಡ ಚಲನಚಿತ್ರಮಂದಿರಗಳ ಎಲ್ಲ ಮಾಲೀಕರಿಗೆ, ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾವು ಹೇಳೋದೊಂದೇನೆ, ಈ ಚಲನಚಿತ್ರವನ್ನ ನೀವು ಶ್ರೀನಿವಾಸಪುರದ ಥಗ್ ಲೈಫ್ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಿನ ಪದ್ಮಾ ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆದಿದೆ. ಕಮಲ್ ಹಾಸನ್ ವಿರುದ್ಧ ಸಾರ್ವಜನಿಕರು ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಥಗ್ ಲೈಫ್ ಸಿನಿಮಾ ನೋಡಬೇಡಿ, ದುರಹಂಕಾರಿ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಿ. ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಿತ್ರ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಚಿತ್ರ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸೋಣ. ಅದು ಕಮಲ್ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳಿರುವಂತ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಅವರ ಸಿನಿಮಾವನ್ನು ಕೂಡ ಥಗ್ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ. ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು. ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು, ಸಮಸ್ತ ಕನ್ನಡಿಗರು, ಕರ್ನಾಟಕದಾದ್ಯಂತ ಇರುವಂತ 7.5 ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ, ಅದನ್ನ ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವ ಚಲನಚಿತ್ರಮಂದಿರಗಳು ಕೂಡ ಚಲನಚಿತ್ರಮಂದಿರಗಳ ಎಲ್ಲ ಮಾಲೀಕರಿಗೆ, ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ
ಪರವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾವು ಹೇಳೋದು ಒಂದೇನೆ, ಈ ಚಲನಚಿತ್ರವನ್ನ ನೀವು ಶ್ರೀನಿವಾಸಪುರದ ಮಾರ್ಗ್ಲೈಫ್ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಿನ ಪದ್ಮಾ ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆದಿದೆ. ಕಮಲ್ ಹಾಸನ್ ವಿರುದ್ಧ ಸಾರ್ವಜನಿಕರು ಘೋಷಣೆಗೆ ಹೋಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಥಗ್ ಲೈಫ್ ಸಿನಿಮಾ ನೋಡಬೇಡಿ, ದುರಹಂಕಾರಿ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಿ. ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಿತ್ರ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಚಿತ್ರ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸೋಣ. ಅದು ಕಮಲ್ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳಿರುವಂತಹ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಅವರ ಸಿನಿಮಾವನ್ನು ಕೂಡ ಥಗ್ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ. ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು. ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು, ಸಮಸ್ತ ಕನ್ನಡಿಗರು, ಕರ್ನಾಟಕದಾದ್ಯಂತ ಇರುವಂತಹ 7.5 ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ, ಅದನ್ನ ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನಿಟ್ಟುಕೊಂಡು ಯಾವ ಚಲನಚಿತ್ರಮಂದಿರಗಳು ಕೂಡ ಚಲನಚಿತ್ರಮಂದಿರಗಳ ಎಲ್ಲ ಮಾಲೀಕರಿಗೆ, ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾವು ಹೇಳೋದು ಒಂದೇನೆ, ಈ ಚಲನಚಿತ್ರವನ್ನ ನೀವು ಶ್ರೀನಿವಾಸಪುರದ ಮಾರ್ಗ್ಲೈಫ್ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಿನ ಪದ್ಮಾ ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆದಿದೆ. ಕಮಲ್ ಹಾಸನ್ ವಿರುದ್ಧ ಸಾರ್ವಜನಿಕರು ಘೋಷಣೆಗೆ ಹೋಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಥಗ್ ಲೈಫ್ ಸಿನಿಮಾ ನೋಡಬೇಡಿ, ದುರಹಂಕಾರಿ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಿ. ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಿತ್ರ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಚಿತ್ರ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸೋಣ. ಅದು ಕಮಲ್ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳಿರುವಂತಹ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಅವರ ಸಿನಿಮಾವನ್ನು ಕೂಡ ಥಗ್ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ. ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು. ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು, ಸಮಸ್ತ ಕನ್ನಡಿಗರು, ಕರ್ನಾಟಕದಾದ್ಯಂತ ಇರುವಂತಹ 7.5 ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ, ಅದನ್ನ ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನಿಟ್ಟುಕೊಂಡು ಯಾವ ಚಲನಚಿತ್ರಮಂದಿರಗಳು ಕೂಡ ಚಲನಚಿತ್ರಮಂದಿರಗಳ ಎಲ್ಲ ಮಾಲೀಕರಿಗೆ, ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾವು ಹೇಳೋದು ಒಂದೇನೆ, ಈ ಚಲನಚಿತ್ರವನ್ನ ನೀವು ಶ್ರೀನಿವಾಸಪುರದ ಮಾರ್ಗ್ಲೈಫ್ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ಮೈಸೂರಿನ ಪದ್ಮಾ ಥಿಯೇಟರ್ ಮುಂದೆ ಪ್ರತಿಭಟನೆ ನಡೆದಿದೆ. ಕಮಲ್ ಹಾಸನ್ ವಿರುದ್ಧ ಸಾರ್ವಜನಿಕರು ಘೋಷಣೆಗೆ ಹೋಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಥಗ್ ಲೈಫ್ ಸಿನಿಮಾ ನೋಡಬೇಡಿ, ದುರಹಂಕಾರಿ ಕಮಲ್ ಹಾಸನ್ಗೆ ಬುದ್ಧಿ ಕಲಿಸಿ. ಕಮಲ್ ಹಾಸನ್ ವಿರುದ್ಧ ಪ್ರತಿಭಟನಾಕಾರರು ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಚಿತ್ರ ಚಿತ್ರ ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಸ್ವಾಭಿಮಾನಿ ಕನ್ನಡಿಗರೇ, ಚಿತ್ರ ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸೋಣ. ಅದು ಕಮಲ್ ಹಾಸನ್ ರವರು ಕನ್ನಡ ಭಾಷೆಯ ಬಗ್ಗೆ ಅವರು ಹೇಳಿರುವಂತಹ ಅವಹೇಳನಕಾರಿ ಆ ಮಾತುಗಳಿಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಮತ್ತೆ ಅವರ ಸಿನಿಮಾವನ್ನು ಕೂಡ
ತಗ್ ಲೈಫ್ ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಹೋರಾಟವನ್ನ ಮಾಡಿದ್ವಿ. ಅದನ್ನ ನಮ್ಮ ಹೈಕೋರ್ಟ್ ಕೂಡ ಅದನ್ನ ಎತ್ತಿ ಹಿಡಿದಿತ್ತು. ಆ ಚಿತ್ರವನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಕನ್ನಡಿಗರು, ಸಮಸ್ತ ಕನ್ನಡಿಗರು, ಕರ್ನಾಟಕದಾದ್ಯಂತ ಇರುವಂತಹ 7.5 ಕೋಟಿ ಕನ್ನಡಿಗರು ಕೂಡ ಆ ಸಿನಿಮಾವನ್ನ ನಾವೆಲ್ಲರೂ ಕೂಡ ತಿರಸ್ಕರಿಸೋಣ, ಅದನ್ನ ನೋಡಲ್ಲ ಎನ್ನುವಂತಹ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಯಾವ ಚಲನಚಿತ್ರಮಂದಿರಗಳು ಕೂಡ, ಚಲನಚಿತ್ರಮಂದಿರಗಳ ಎಲ್ಲ ಮಾಲೀಕರಿಗೆ, ಎಲ್ಲ ವಿತರಕರಿಗೂ ಕೂಡ ನಾವು ಕನ್ನಡ ಪರವಾದಂತಹ ಚಿಂತನೆಗಳನ್ನ ಇಟ್ಕೊಂಡಿರುವಂತಹ ಎಲ್ಲರಿಗೂ ಕೂಡ ನಾವು ಹೇಳೋದು ಒಂದೇನೆ, ಈ ಚಲನಚಿತ್ರವನ್ನ ನೀವು ಶ್ರೀನಿವಾಸಪುರದ